ಇನ್ನು ಸಚಿವಾಕಾಂಕ್ಷಿಗಳು ಮಾತನಾಡ್ತಿದ್ದಾರೆ. ಒಳ್ಳೆ ಆಡಳಿತ ಕೊಡುವಂತ ಸಚಿವರನ್ನು ಆಯ್ಕೆ ಮಾಡಲಿ ಅಂತಂದ್ರು ಶಾಸಕ ಎಚ್.ಸಿ. ಬಾಲಕೃಷ್ಣ. ಜೊತೆಗೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು. 2028ಕ್ಕೂ ಮತ್ತೆ ನಮ್ಮ ಸರ್ಕಾರ ಬರುವಂತೆ ಸಹಕಾರ ಕೊಡ್ಲಿ. 5 ಬಾರಿ ಶಾಸಕನಾಗಿದ್ದೀನಿ, ಕಳೆದ ಬಾರಿ ಸಚಿವಗಿರಿ ಸಿಗ್ಲಿಲ್ಲ. ಗೌರವಯುತವಾಗಿ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀನಿ. ಈ ಬಾರಿ ಸಿಗ್ಲಿಲ್ಲ ಅಂತಂದ್ರೆ 2028ರಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಆಶಾಭಾವ ಬಾಲಕೃಷ್ಣ ಅವರದು. ನೋಡಿ, ನಾವು ನಮಗೆ ಒಂದು ಸಿದ್ದರಾಮಣ್ಣಂತವರ ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥ ಆಸೆ ಇತ್ತು. ನಮಗೆ ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಸರ್, 20 ಪೋಸ್ಟ್ ಉಳಿದಿದ್ದಾವೆ ಇನ್ನು ಸಚಿವ ಸ್ಥಾನ. ಕನಿಷ್ಠ 50 ಜನ ಆಕಾಂಕ್ಷಿಗಳಿದ್ದಾರೆ. ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತೀರಿ ಸರ್? ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತದೆ. ಈಗ ನಾನು 5 ಸಾರಿ ಗೆದ್ದಿದ್ದೀನಪ್ಪ, ನನಗೂ ಕಳೆದ ಬಾರಿ ಅವಕಾಶ ಸಿಗ್ಬೇಕಾಯ್ತು, ಸಿಕ್ಲಿಲ್ಲ. ನಾನು ಗೌರವಯುತವಾಗಿ ಪಕ್ಷದ ಕೆಲಸ ಮಾಡಲಿಲ್ವಾ? ಹಂಗೆ ಎಲ್ಲರೂ ಸಿಕ್ದವ್ರಿಗೆ ಅವಕಾಶ ಈಗ ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲ್ಲ ನಾವು ಒಗ್ಗಟ್ಟಾಗಿ 28ಕ್ಕೆ ನಮಗೆ ಮತ್ತೆ ನಾವು ಬರೋ ರೀತಿಯಲ್ಲಿ ನಾವು ನಡವಳಿಕೆ ನಡ್ಕೊಂಡ್ರೆ ಬಹುಶಃ ಆವಾಗ ಅವಕಾಶ ಸಿಗ್ತದೆ. ಈಗ ನಾವು ಕಾಯ್ಲಿಲ್ವಾ? ನಾವು ಕಾಯ್ದಿದ್ದೀವಲ್ವಾ? ಈಗ ನಾಳೆ ನಮಗೆ ಕೊಟ್ಟೇ ಬಿಡ್ತಾರೆ ಅಂತಕ್ಕಂಥದ್ದಲ್ಲ. ಅವ್ರು ಕೊಟ್ಟರು ಕೆಲಸ ಮಾಡ್ತೀವಿ, ಕೊಡದೇ ಇದ್ರು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ.